ಹಾಯ್ ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ ನೀವೆಲ್ಲರೂ? ವೆಲ್ಕಮ್ ಬ್ಯಾಕ್. ಇವತ್ತು ನಾನು ಹುರುಳಿ ಕಾಳು ಚಟ್ನಿ ಮಾಡೋದನ್ನು ತೋರಿಸ್ತೇನೆ. ಇದನ್ನು ನೀವು ಅಕ್ಕಿ ರೊಟ್ಟಿ, ದೋಸೆ ಹಾಗೂ ಅನ್ನದ ಜೊತೆ ಸರ್ವ್ ಮಾಡ್ಬೋದು. ಇದು ಒಂದು ಒಳ್ಳೆ ರೆಸಿಪಿ, ನೀವೆಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆಯೇ ಹೊಸೊಬ್ಬರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗಾದರೆ ಬನ್ನಿ ಶುರು ಮಾಡೋಣ. ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು: ಅರ್ಧ ಕಪ್ ಹುರುಳಿ ಕಾಳು 100 ಗ್ರಾಮ್, ಅರ್ಧ ಕಪ್ ಫ್ರೆಶ್ ಕೊಕೊನಟ್ ಗ್ರೇಟೆಡ್ ತೆಂಗಿನ ತುರಿ, ಅರ್ಧ ಲಿಂಬೆ ಸೈಜಲ್ಲಿ ಟ್ಯಾಮ್ರಿನ್ ಹುಣಸೆ ಹುಳಿ, 1 ಟೀ ಸ್ಪೂನ್ ಕೊರಿಯಾಂಡರ್ ಸೀಡ್ ಕೊತ್ತಂಬರಿ ಬೀಜ, 5 ಎಸಳು ಗಾರ್ಲಿಕ್ ಬೆಳ್ಳುಳ್ಳಿ, 1 ಟೀ ಸ್ಪೂನ್ ಜೀರಾ ಸೀಡ್ಸ್, 4 ರಿಂದ 5 ಡ್ರೈ ರೆಡ್ ಚಿಲ್ಲಿ, ಸಾಲ್ಟ್ ಉಪ್ಪು ರುಚಿಗೆ ತಕ್ಕಷ್ಟು. ನಾನಿಲ್ಲಿ ಪಾತ್ರೆ ಬಿಸಿಗಿಟ್ಟಿದ್ದೇನೆ. ಮೊದಲಿಗೆ ಕೊರಿಯಾಂಡರ್ ಸೀಡ್ ಕೊತ್ತಂಬರಿ ಬೀಜ, ಆನಂತರದ ಜೊತೆನೆ ಜೀರಿಗೆ ಹಾಕೋಣ. ಫ್ಲೇಮ್ ಲೋ ಅಲ್ಲಿ ಇಟ್ಕೊಂಡಿದ್ದೇನೆ. ಸೊ ಇದರ ಸ್ವಲ್ಪ ಕಲರ್ ಚೇಂಜ್ ಆಗಲಿ, ಕೆಂಪಾಗಲಿ, ಅಲ್ಲಿ ತನಕ ಹುರಿಬೇಕು ನಾವು. ಇಲ್ಲಿ ಕೊತ್ತಂಬರಿ ಜೀರಿಗೆ ಕೆಂಪಾಗಿದೆ, ಸಾಕು. ಇದನ್ನು ತೆಗೆದಿಟ್ಕೊಳ್ಳುವ. ಈಗ ಸೇಮ್ ಪಾತ್ರೆಗೆ ಡ್ರೈ ರೆಡ್ ಚಿಲ್ಲಿ ಒಣಮೆಣಸು ಹಾಕಿ ಇದನ್ನು ರೋಸ್ಟ್ ಮಾಡಬೇಕು. ಸ್ವಲ್ಪ ಎಣ್ಣೆ ಹಾಕೋಣ, ಆಯಿಲ್. ಮೆಣಸು ರೋಸ್ಟ್ ಆಗಿದೆ, ಸಾಕು. ಇದನ್ನು ನಾವು ಬೇರೆ ಪ್ಲೇಟ್ ತೆಗೆದಿಟ್ಕೊಳ್ಳೋ, ತಂಡಾಗಲಿ. ನಾನಿಲ್ಲಿ ತಗೊಂಡ ಹುರುಳಿಕಾಳು ಕ್ಲೀನ್ ಉಂಟು, ಇದರಲ್ಲಿ ಕಸ ಇಲ್ಲ, ಕಲ್ಲೆಲ್ಲ ಇಲ್ಲ. ಒಮ್ಮೊಮ್ಮೆ ಕಸ ಕಲ್ಲೆಲ್ಲ ಇರ್ತದೆ, ಹಾಗಿದ್ರೆ ನೀವು ಮೊದಲಿಗೆ ಇದನ್ನು ಕ್ಲೀನ್ ಮಾಡ್ಕೊಳ್ಳಿ. ಸೊ ನಾನೀಗ ಡೈರೆಕ್ಟ್ ಹಾಕ್ಕೊಳ್ತಾ ಇದ್ದೇನೆ ಇದನ್ನು. ಈಗ ನಾವು ಇದನ್ನು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಒಳ್ಳೆ ಕೆಂಪಾಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಇಲ್ಲೀಗ ಹುರುಳಿಕಾಳು ಒಳ್ಳೆ ರೀತಿ ಫ್ರೈ ಆಗಿದೆ, ಸಾಕು. ಗ್ಯಾಸ್ ಆಫ್ ಮಾಡಿ ಇದನ್ನು ತಂಡಾಗಲಿಕ್ಕೆ ಬಿಡುವ. ಈಗ ಮೊದಲಿಗೆ ನಾನು ಜಾರಿಗೆ ಕೊಕೊನಟ್ ಗ್ರೇಟೆಡ್ ತೆಂಗಿನ ತುರಿ, ಆನಂತರ ಈಗ ರೋಸ್ಟ್ ಮಾಡಿದೆಲ್ಲ ಇಂಗ್ರೀಡಿಯೆಂಟ್ಸ್, ಅದರ ಜೊತೆ ಸಾಲ್ಟ್, ಟ್ಯಾಮ್ರಿನ್ ಹುಣಸೆ ಹುಳಿ, ಗಾರ್ಲಿಕ್ ಇದನ್ನು ಹಾಕ್ಕೊಳ್ಳುವ. ಮೊದಲಿಗೆ ನಾವು ಇಷ್ಟು ಇಂಗ್ರೀಡಿಯೆಂಟ್ಸ್ಗೆ ಸ್ವಲ್ಪ ವಾಟರ್ ನೀರು ಹಾಕಿ ಇದನ್ನು ರುಬ್ಕೊಳ್ಳುವ. ಇದು ಸ್ವಲ್ಪ ರುಬ್ಬಿ ಆದ ನಂತರ ಮತ್ತೆ ನಾವು ಹುರುಳಿಕಾಳು ಹಾಕಿ ಮತ್ತೆ ಒಂದ್ಸತಿ ರುಬ್ಕೊಳ್ಳಿಕ್ಕಿದ್ದೇವೆ. ಇಲ್ಲಿಗ ನಾನು ಮಸಾಲೆ ರುಬ್ಕೊಂಡೆ. ಹುರುಳಿಕಾಳು ಫುಲ್ಲು ತಂಡಾಗಬೇಕು. ತಂಡಾದ ನಂತರ ನಾವು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ಸ್ವಲ್ಪ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳಿ. ಈ ಚಟ್ನಿ ಸ್ವಲ್ಪ ಗಟ್ಟಿ ಇದ್ರೇ ಟೇಸ್ಟ್. ಈಗ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕಿದ್ದನ್ನು ರುಬ್ಕೊಳ್ಳುವ. ಕೋರ್ಸ್ಲಿ ಗ್ರೈಂಡ್ ಮಾಡಬೇಕು.